ಹಾಯ್ ಹಲೋ ನಮಸ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ವೆಲ್ಕಮ್ ಬ್ಯಾಕ್ ಟು ದೀಪೂಸ್ ವರ್ಲ್ಡ್ ಮಸ್ಕಿ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ಎದುರುಗಡೆ ರಾಧಮ್ಮ ಅಂತ ಇದ್ದಾರೆ. ಅವ್ರ ಮನೆಯಲ್ಲಿ ಎಮ್ಮೆ ಕರು ಹಾಕಿತ್ತಂತೆ. ಸೊ ಅದಕ್ಕೆ ಅವರು ನಮಗೆ ಗಿಣ್ಣದ ಹಾಲನ್ನು ಕೊಟ್ಟಿದ್ದಾರೆ. ಬನ್ನಿ, ಈ ಹಾಲನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಗಿಣ್ಣನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ಹಾಲನ್ನು ಗಿಣ್ಣದ ವಡೆಯನ್ನು ಮಾಡಲಿಕ್ಕೆ ನಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, ಮೊದಲು ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ ನಾನಿಲ್ಲಿ, ನಂತರ ಗಿಣ್ಣದ ಹಾಲು, ನಂತರ ಏಲಕ್ಕಿಯನ್ನು ಈ ರೀತಿಯಾಗಿ ಕ್ರಷ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಮೊದಲು ನಾವೇನು ಮಾಡಬೇಕಂದ್ರೆ ಸ್ವಲ್ಪ ಸ್ವಲ್ಪವಾಗಿ ಬೆಲ್ಲನ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಹಾಲನ್ನೇ ನಾವು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಹಾಲನ್ನು ಕಾಯಿಸ್ಕೋಬಾರ್ದು ಮೊದಲೇ. ಸೊ ಬೆಲ್ಲನ ಅದಕ್ಕೆ ಎಷ್ಟು ಬೇಕೋ ಅಷ್ಟು, ನಾವು ಇದಕ್ಕೆ ಪ್ರಮಾಣ ಅಂತ ಇರೋದಿಲ್ಲ ಫ್ರೆಂಡ್ಸ್, ಯಾಕಂದರೆ ಒಂದೊಂದು ಹಾಲು ಒಂದೊಂದು ರೀತಿ ಬೆಲ್ಲನ ಹಿಡಿಯುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಇದನ್ನು ಬೆಲ್ಲನ ನೀಟಾಗಿ ಕರಗಿಸಿದ ನಂತರ ಹಾಲಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ನೋಡ್ಕೋಬೇಕು. ನಮಗೇನಾದರೂ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಂತಂದರೆ ನಾವು ಇನ್ನೂ ಸ್ವಲ್ಪ ಬೆಲ್ಲನ ಹಾಕ್ಕೋಬೋದು. ಇವಾಗ ನೋಡಿ, ಇಷ್ಟು ಹಾಕಿದ್ದೀನಿ. ಇದಕ್ಕೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕ್ತಾಯಿದ್ದೀನಿ. ಬೆಲ್ಲ ಮತ್ತು ಏಲಕ್ಕಿಯನ್ನು ಹಾಲಿಗೆ ಹಾಕಿದ ನಂತರ ಚೆನ್ನಾಗಿ ಬೆಲ್ಲ ಹಾಲಿನ ಜೊತೆಗೆ ಚೆನ್ನಾಗಿ ಹೊಂದಿಗೂಡೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬೆಲ್ಲ ಸ್ವಲ್ಪ ಕರಗಬೇಕು ಫ್ರೆಂಡ್ಸ್, ಕರಗೋ ತನಕ ಬಿಟ್ಬಿಡ್ಬೇಕು ಇದನ್ನು ಹಾಗೆ. ನೋಡಿ ಫ್ರೆಂಡ್ಸ್, ಇವಾಗ ಬೆಲ್ಲ ಕರಗಿದೆ ಹಾಲಲ್ಲಿ, ಹಸಿ ಹಾಲಲ್ಲಿ ಬೆಲ್ಲ ಕರಗೋಗಿದೆ. ಇವಾಗ ಇದನ್ನು ಒಂದು 25 ನಿಮಿಷದವರೆಗೂ ಬೇಯಿಸ್ಲಿಕ್ಕೆ ಇಡ್ತಾಯಿದ್ದೀನಿ. ಸೊ ಇದನ್ನು ಹೇಗೆ ಬೇಯಿಸೋದು ಅಂತಂದರೆ, ಉಗಾಕೆನೇ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ನಾನು ಮೊದಲು ಒಂದು ದೊಡ್ಡ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಆ ಪಾತ್ರೆಯಲ್ಲಿ ನಾನು ಒಂದು ಚರಿಗೆಯಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ 20ರಿಂದ 25 ನಿಮಿಷ ಬೇಯಿಸ್ತೀವಲ್ವ, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾತ್ರ ಆಗಬಾರ್ದು. ಸೊ ಅದಕ್ಕೆ ನಾನಿಲ್ಲಿ ನೀರನ್ನು ಹಾಕಿದ ನಂತರ ಈ ಥರ ಒಂದು ರಿಂಗ್ ಸಿಗುತ್ತೆ. ಸೊ ಈ ರಿಂಗನ್ನು ಇದರಲ್ಲಿ ಇಟ್ಟಿದ್ದೀನಿ. ಇವಾಗ ನಾವೇನು ಮಾಡಬೇಕಂದ್ರೆ, ಈ ಒಂದು ಹಾಲು ಮತ್ತು ಬೆಲ್ಲ, ಆಮೇಲೆ ಏಲಕ್ಕಿ ಪೌಡರ್, ಇದನ್ನೆಲ್ಲ ನಾವು ಮಿಕ್ಸ್ ಮಾಡಿರ್ತೀವಲ್ಲ, ಸೊ ಅದನ್ನು ನಾವಿಲ್ಲಿ ಈ ರೀತಿಯಾಗಿ ಇಡಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಇಟ್ಟ ನಂತರ ನಾವು ಇದನ್ನು ಒಂದು 25ರಿಂದ 30 ನಿಮಿಷದವರೆಗೂ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು. ಇದ್ರ ಮೇಲೆ ಫುಲ್ಲು ಕವರ್ ಆಗೋ ರೀತಿಯಲ್ಲಿ ನಾವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 25 ನಿಮಿಷ ಬೇಯಿಸ್ಕೊಂಡು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಆಗಿರುತ್ತೆ ಈ ಗಿಣ್ಣದ ವಡೆ ಅಂತ. ಈ ಡಬ್ರಿ ಫುಲ್ ಕವರ್ ಆಗೋ ಹಾಗೆ ಒಂದು ಪ್ಲೇಟನ್ನು ಮುಚ್ಚಿಬಿಡಬೇಕು. ಇವಾಗ ಇದನ್ನು ಒಂದು 25 ನಿಮಿಷದವರೆಗೂ ಬೇಯಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ 20 ನಿಮಿಷ ಆಗಿದೆ. ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ನಾನು ಬೇಯಿಸ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಯಾವ ಥರ ರೆಡಿ ಆಗಿದೆ ಅಂತ ಗಿಣ್ಣ. ಈ ಥರ ನಾವು ಒಂದು ಚಾಕುನ ಅಥವಾ ಒಂದು ಸ್ಪೂನ್ ಆದರೂ ಈ ಥರ ಇಡಬೇಕು ನಾವು. ಈ ಥರ ಇಟ್ಟುಬಿಟ್ಟು ಹೀಗೆ ನೋಡಿದರೆ ನೋಡಿ, ಇಲ್ಲಿ ಏನೂ ಹತ್ತಿಲ್ಲ. ಸೊ ಇವಾಗ ಏನೂ ಹತ್ತಲಿಲ್ಲ ಅಂದರೆ ಏನಾಗಿದೆ, ಈ ಗಿಣ್ಣ ರೆಡಿ ಆಗಿದೆ ಅಂತ ಅರ್ಥ. ಸೊ ಇವಾಗ ನಾವೇನು ಮಾಡಬೇಕಂತಂದರೆ, ಇದನ್ನು ತೆಗೆದುಬಿಟ್ಟು ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗಿಣ್ಣ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಸರಿ ಸ್ಪೂನಲ್ಲಿ ತೆಗೆದುಬಿಟ್ಟು ನೋಡ್ರಿ ಇಲ್ಲಿ. ಸೊ ಕೇಕ್ ಕಟ್ ಮಾಡೋ ಥರ ಆಗಿದೆ ಅಂದರೆ ಇದು ಪರ್ಫೆಕ್ಟಾಗಿ ಬಂದಿದೆ ಅಂತ ಅರ್ಥ. ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತ ಹೇಳ್ತಾರೆ. ಇಂಥ ಕಾಲದಲ್ಲಿ ನಮಗೆ ರಾಧಮ್ಮ ಗಿಣ್ಣದ ಹಾಲನ್ನು ಕೊಟ್ಟಿದ್ದಾರೆ. ಸೊ ತುಂಬ ಧನ್ಯವಾದಗಳು ರಾಧಮ್ಮ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಈ ಒಂದು ಗಿಣ್ಣದ ಹಾಲಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆಯೋ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಮತ್ತು ನಾನು ನಿಮಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಆಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಡೇ.